ಲೋಕಸಭಾ ಹೊತ್ತಲೇ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ರಾಜ್ಯ ಸಚಿವರ ಜೊತೆಗೆ ಹೈಕಮಾಂಡ್ 4 ರೌಂಡ್ ಮೀಟಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇರೋದು, ತಿಂಗಳುಗಳು ಮಾತ್ರ ಬಾಕಿ ಇರೋದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಸಿಕ್ಕಾಪಟ್ಟೆ ಗೊಂದಲದ ವಾತಾವರಣ, ಭಿನ್ನಾಭಿಪ್ರಾಯಗಳು. ಹಾಗಾಗಿನೇ ನಿನ್ನೆ 4 ರೌಂಡ್ ಮೀಟಿಂಗ್ ಕೂಡ ನಡೆಯಿತು. ಹೈಕಮಾಂಡ್ ನಾಯಕರ ಜೊತೆಗೆ ಸಚಿವರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಹುಲ್ ಗಾಂಧಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಡಿಸಿಎಂ ದಂಗಲ್ಗೆ ಬ್ರೇಕ್ ಹಾಕಿದ್ದಾರೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. 3 ಡಿಸಿಎಂ ಆಗಬೇಕು ಸಮುದಾಯವಾರು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಬಹಳಷ್ಟು ಒತ್ತಡವನ್ನ ತರ್ತಾ ಇದ್ರು. ಇದರಿಂದ ಸಹಜವಾಗಿ ಕೆಲವೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು. ಎಲೆಕ್ಷನ್ ಮುಗಿಯುವವರೆಗೂ ಪ್ರಸ್ತಾಪಿಸಬೇಡಿ ಈ ವಿಚಾರವನ್ನ. ಚುನಾವಣೆಯಲ್ಲಿ ಅಕಸ್ಮಾತ್ ಆಗಿ ಸೋತ್ರೆ ಉಸ್ತುವಾರಿಗಳೇ ಹೊಣೆ ಹೊರಬೇಕಾಗುತ್ತೆ. ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಸಂಪುಟಕ್ಕೆ ಸರ್ಜರಿ ಮಾಡ್ತೇವೆ, ಆಗ 3 ಡಿಸಿಎಂ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಸಂಯೋಜಕರೆಲ್ಲ ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು. ಅಭ್ಯರ್ಥಿ ಯಾರೇ ಆದರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರಿ ಅಂತ ಹೇಳಿದ್ದಾರಂತೆ. ಫೆಬ್ರವರಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಲಿದೆ. 3-4 ದಿನಗಳಲ್ಲಿ ನಿಗಮ ಮಂಡಳಿ ನೇಮಕ ಆಗಲಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ ಹೈಕಮಾಂಡ್ ನಾಯಕರು. ಶಾಸಕರಿಗೆ ಸಮಯ ಕೊಡಿ, ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಗ್ಯಾರಂಟಿಗಳ ಬಗ್ಗೆ ಮನೆ ಮನೆ ಅಭಿಯಾನವನ್ನ ಆರಂಭಿಸಿ ಅಂತ ಹೇಳಿದಾರಂತೆ. ಇಡಿ ಐಟಿ ದಾಳಿಗಳಿಗೆ ಹೆದರಬೇಡಿ, ಪಕ್ಷ ನಿಮ್ಮೊಂದಿಗೆ ಯಾವತ್ತೂ ಇದೆ. ಸಚಿವರಿಗೆ 6 ಗಂಟೆಗಳ ಕಾಲ ರಾಹುಲ್ ಖರ್ಗೆ ಪಾಠ ಮಾಡಿದ್ದಾರೆ. ಬಹಳ ಗಮನಿಸಬೇಕಾದಂಥ ವಿಚಾರ ಇದು. ಅಷ್ಟು ಸಚಿವರನ್ನ ಕರೆಸಿಕೊಂಡು 4 ರೌಂಡ್ ಮೀಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, ಅಂತೂ ಇಂತೂ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡು ಇಲ್ಲಿರುವಂಥ ಭಿನ್ನಾಭಿಪ್ರಾಯಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಮಾಡಿದೆ. ರಾಮ್, ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಮಾತ್ರ ಗಡುವಿದೆ. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಕೂಡ ಮತ್ತೊಮ್ಮೆ ಸರ್ಕಾರಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಸಾಕಷ್ಟು ಸರ್ಕಸನ್ನು ಕೂಡ ನಡೆಸ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ದೇಶಾದ್ಯಂತ ಒಂದು ಕಡೆ BJP ಅಲೆ ಇದೆ, ಅದ್ರ ಜೊತೆ ಮೋದಿಯ ಪ್ರಭಾವ ಕೂಡ ಹೆಚ್ಚಳ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಎಲ್ಲೋ ಕಡೆ ಹಿನ್ನಡೆ ಆಗ್ತಿದೆ. ಆದರೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಬಿಟ್ಟರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಾಗಾಗಿ ಏನಾದರೂ ಮಾಡಿ ಕನಿಷ್ಠ ಪಕ್ಷ ಒಂದು 20 ಸ್ಥಾನವನ್ನಾದರೂ ಕೂಡ MP ಚುನಾವಣೆಯಲ್ಲಿ ಗೆಲ್ಲಿಸಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ ಒಂದಷ್ಟು ತಯಾರಿ ಮಾಡ್ತಿದೆ. ಆದರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಕೂಡ ಹೆಚ್ಚಳ ಆಗ್ತಿದೆ. ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಜಾರಕಿಹೊಳಿ ಬಣ, ಮತ್ತೊಂದು ಕಡೆ ಇದು DKC ಬಣ. ಹೀಗಾಗಿ ಲೋಕಸಭಾ ಚುನಾವಣೆಗಿಂತಲೂ ಕೂಡ ಒಂದು ಕಡೆ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಬೇಕು, ಮತ್ತೊಬ್ಬರಿಗೆ ತಮ್ಮ ಆಪ್ತರಿಗೆ ಟಿಕೆಟ್ ಅನ್ನು ಕೊಡಿಸ್ಬೇಕು. ಈ ರೀತಿಯಾಗಿ ಲಾಬಿಗಳನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ DCMಗೆ CM ಎಲ್ಲ ಒಂದು ಕಡೆ ಕೌಂಟರ್ ಕೊಡೋದು, ಮತ್ತೆ CMಗೆ DCM ಎಲ್ಲ ಒಂದು ಕಡೆ ಕೌಂಟರ್ ಕೊಡೋ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ DCM ಒಬ್ಬರೇ ಅಲ್ಲ, ಅದೇ ರೀತಿಯಾಗಿ ಸ್ಥಾನಮಾನ ಹೊಂದಿದ್ದಂಥವರು ಅಷ್ಟೇ ಪ್ರಭಾವಶಾಲಿಯಾಗಿದ್ದಂಥವ್ರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಚುನಾವಣೆಗೂ ಮುನ್ನ ಜಾತಿ ಮತ್ತು ಸಮುದಾಯವಾರು ಮತ್ತು ಪ್ರಾಂತೀಯತೆವಾರು ಮತ್ತೊಂದಷ್ಟು 3-4 ಜನ DCMಗಳನ್ನು ಮಾಡಿದರೆ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು CM ಬಣದವರು DKCಗೆ ಕೌಂಟರ್ ಕೊಡೋದಕ್ಕೆ ಒಂದು ಕಡೆ ಹೈಕಮಾಂಡ್ಗೆ ಒತ್ತಡವನ್ನು ಕೂಡ ಹೇರಿದ್ರು. ಅದ್ರ ಬೆನ್ನಲ್ಲೇ DKC ಕೂಡ ಅಲರ್ಟ್ ಆಗಿ ಒಂದಷ್ಟು ಏನು ಸಿದ್ದರಾಮಯ್ಯನ ಏನು ಸಚಿವ ಸಂಪುಟದಲ್ಲಿ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಆಪ್ತರೇ ಇದ್ದಾರೆ, ಪ್ರಭಾವಿ ಖಾತೆಗಳನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಆ ಖಾತೆಗಳಲ್ಲಿ ತಮ್ಮ ಬೆಂಬಲಿಗರನ್ನು ಸೇರಿಸೋದಕ್ಕೆ DKC ಅವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿ ಅಲ್ಲಿ ಇರುವಂಥ ಸಚಿವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ನಿಲ್ಲಿಸಿದ್ರೆ ಅವರು ಗೆದ್ದು ಬರ್ತಾರೆ, ಮತ್ತೆ 2020 ಸೂತ್ರವನ್ನು ಕೂಡ ಗೆದ್ದಂಗೆ ಆಗುತ್ತೆ, ಅಧಿಕಾರ ಬರೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋಕ್ಕೆ DKC ಅವರು ಕೂಡ ಒಂದು ರೀತಿಯಾದಂಥ ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಹೈಕಮಾಂಡ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ DCM ಸ್ಥಾನದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ AICCಯ ಪ್ರಧಾನ ಕಾರ್ಯದರ್ಶಿ ಅಂತ ಸುರ್ಜೇವಾಲಾ ಅವರು ಕೂಡ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಮುಗಿಯುವವರೆಗೂ ಕೂಡ DCM ಬಗ್ಗೆ ಯಾರು ಕೂಡ ಪ್ರಸ್ತಾಪ ಬೇಡ, ಗೊಂದಲ ಆಗುತ್ತೆ. ಇನ್ನು 3-4 ದಿನದಲ್ಲಿ ಏನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು, ಅದರಲ್ಲೂ ಕೂಡ ಅಳೆದು ತೂಗಿ ಹಿರಿಯ ಶಾಸಕರು ಯಾರಿದ್ದಾರೋ ಅವ್ರಿಗೂ ಕೊಡೋಣ. ಮತ್ತೆ ಈಗಾಗಲೇ
ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಿದ್ದೀವಿ. ಆ ಗ್ಯಾರಂಟಿಗಳು ಆ ಜನಸಾಮಾನ್ಯರಿಗೆ ತಲುಪಿದೆಯಾ ಇಲ್ವಾ, ಅದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆಯಾ, ಅದ್ರ ಬಗ್ಗೆ ಫೋಕಸ್ ಮಾಡಿ ಕೇವಲ ಚುನಾವಣೆಯಲ್ಲಿ ಗೆಲ್ಲುವುದೊಂದೇ ಮಾನದಂಡ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ಏನು ಲೋಕಸಭಾ ಚುನಾವಣೆವರೆಗೂ ಕೂಡ DCM ಆಗಲಿ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗಲಿ ಯಾವುದನ್ನು ಕೂಡ ಪ್ರಸ್ತಾಪ ಮಾಡೋದು ಬೇಡ. ನಿಮ್ಮ ಫೋಕಸ್ ಏನಿದ್ರು ಕೂಡ ಚುನಾವಣೆ ಮೇಲೆ ಇಟ್ಟಿರಲಿ. ನೀವೇನೇ ಇದ್ರೂ ಕೂಡ ಏನು 32 ಜನ ಸಚಿವರು ಇದ್ದಾರೆ, ಅಷ್ಟು ಜನರು ಕೂಡ ಒಂದೊಂದು ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಕೂಡ ಚುನಾವಣೆಯಲ್ಲಿ ಹಿನ್ನಡೆ ಆದರೆ ನೀವೇ ನೇರವಾಗಿ ಈ ಜವಾಬ್ದಾರಿ ಆಗಿರ್ತೀರಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಎಲ್ಲಾ ಸಚಿವರು ಕೂಡ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ 20 ಸ್ಥಾನವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ತಂತ್ರಗಾರಿಕೆ ರೂಪಿಸಿ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗಾಗಿ.